ಸಂಧಾನ ಮಾತುಕತೆಗೆ ವಿಘ್ನವಾಯ್ತಾ ಇಸ್ರೇಲ್ನ ನಡೆ. ಸಂಧಾನ ಮಾತುಕತೆಗೆ ವೇದಿಕೆ ಕೂಡ ಸಿದ್ಧವಾಗಿತ್ತು. ಆದರೆ ಇಸ್ರೇಲ್ ಇದಕ್ಕೆ ಕೊಂಕಣ ಮಾಡ್ತಾ ಇದೆ. ಇರಾನ್ ಕದನ ವಿರಾಮ ಉಲ್ಲಂಘಿಸಿದೆ ಅಂತ ವಾದ ಮಾಡ್ತಾ ಇದೆ. ಇರಾನ್ ಕದನ ವಿರಾಮ ಲೆಬನಾನ್ಗೆ ಅನ್ವಯಿಸುವುದಿಲ್ಲ ಅಂತ ಇಸ್ರೇಲ್ ಕೂಡ ಹೇಳಿತು. ಲೆಬನಾನ್ಗೆ ಅನ್ವಯಿಸುವುದಿಲ್ಲ ಅಂತ ಟ್ರಂಪ್ ಮತ್ತೆ ನೇತನ್ಯಾಹು ಒಟ್ಟಿಗೆ ಹೇಳಿದ್ದಾರೆ. ಹಿಜ್ಬುಲ್ಲಾ ಬಂಡುಕೋರರನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಿಶಸ್ತ್ರೀಕರಣಗೊಳಿಸಲಾಗುತ್ತೆ ಅಂತ ಹೇಳಿತು. ಹಿಜ್ಬುಲ್ಲಾ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ನೇತನ್ಯಾಹು ಹೇಳಿದ್ದಾರೆ. ಲೆಬನಾನ್ ಮೇಲಿನ ದಾಳಿಯಿಂದಾಗಿ ಶಾಂತಿ ಸಂಧಾನಕ್ಕೆ ಇದೀಗ ಕುತ್ತು ಉಂಟಾಗಿದೆ. ಯಾವುದೇ ಕಾರಣಕ್ಕೂ ಶಾಂತಿ ಸಂಧಾನದ ಮಾತುಕತೆಗೆ ನಾವು ಒಪ್ಪೋದಿಲ್ಲ, ನಾವು ಬರೋದೇ ಇಲ್ಲ ಅಂತ ಒಂದು ಕಡೆ ಇರಾನ್ ಪಟ್ಟು ಹಿಡಿದುಕೊಳ್ತಿದೆ. ಇಸ್ರೇಲ್ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬಂಡುಕೋರರನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಲೆಬನಾನ್ ಮೇಲೆ ಈಗಾಗಲೇ ನಮಗೆ ಅನುಕಂಪಗಳಿದೆ, ಆದರೆ ಯಾವುದೇ ಕಾರಣಕ್ಕೂ ಬಂಡುಕೋರರನ್ನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಇಸ್ಲಾಮಾಬಾದ್ನ ಪ್ರಮುಖ ಸ್ಥಳಗಳಲ್ಲಿ ಈಗ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಸಂಧಾನ ಸಭೆ ಮುಂದೂಡಿಕೆ ನಡುವೆಯೂ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಇಸ್ಲಾಮಾಬಾದ್ನ ರೆಡ್ ಝೋನ್ಗೆ ಸಂಪರ್ಕಿಸುವಂತಹ ರಸ್ತೆಯನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಹದ್ದಿನ ಕಣ್ಣಿಡಲಾಗಿದೆ. ಸಂಧಾನ ಸಭೆಗೆ ವೇದಿಕೆಯೇನೋ ಸಿದ್ಧವಾಗಿದೆ, ಆದರೆ ಇರಾನ್ ಮಾತ್ರ ಇದರಿಂದ ಹಿಂದೆ ಸರಿದಿದೆ. ಈ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಬಹುದು ಅನ್ನುವಂಥ ಅಂಶಗಳನ್ನು ನೋಡೋದಾದರೆ ನಿಯೋಗ ಒಂದು ಮಧ್ಯವರ್ತಿ ಅಮೆರಿಕ ಇರುತ್ತೆ. ಹಾಗೆ ಅಮೆರಿಕದ ಪರವಾಗಿ JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷರಿರ್ತಾರೆ. ಮಧ್ಯವರ್ತಿಯಾಗಿ ಇಲ್ಲಿ ಪಾಕಿಸ್ತಾನ ಹಾಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪ್ರಧಾನಮಂತ್ರಿಗಳು ಕೂಡ ಇರ್ತಾರೆ. ನಿಯೋಗ ಎರಡು ಇರಾನ್ ಹಾಗೆ ಮೊಹಮ್ಮದ್ ಬಘೇರ್ ಸಂಸತ್ನ ಸ್ಪೀಕರ್ ಕೂಡ ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಸಂಧಾನ ಸಭೆ ಬಹುತೇಕ ಮುಂದೂಡಿಕೆ ಆಗುವಂಥ ಸಾಧ್ಯತೆಗಳೇ ಇಲ್ಲಿ ದಟ್ಟವಾಗಿದೆ. ಪಾಕಿಸ್ತಾನಕ್ಕೆ ಇರಾನ್ನ ನಿಯೋಗ ಇನ್ನೂ ಕೂಡ ಬಂದಿಳಿದಿಲ್ಲ. ಮಧ್ಯವರ್ತಿಯಾಗಿ ಪಾಕಿಸ್ತಾನ ಇಸ್ಲಾಮಾಬಾದ್ನಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಿದೆ, ಹದ್ದಿನ ಕಣ್ಣು ಕೂಡ ಇಟ್ಟಿದೆ. ಪಾಕಿಸ್ತಾನದ ಇಶಕ್ಧರ್ ಹಾಗೆ ವಿದೇಶಾಂಗ ಸಚಿವ ಕೂಡ ಮಧ್ಯವರ್ತಿಯಾಗಿ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಮೆರಿಕಾದಿಂದಾಗಿ ಹಲವು ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಮೆರಿಕದ ಜಾರೆಡ್ ಕುಶ್ನರ್ ಹಾಗೆ ಅಧ್ಯಕ್ಷರ ಮಾಜಿ ಸಲಹೆಗಾರ ಕೂಡ ಭಾಗಿಯಾಗ್ತಾ ಇದ್ದು, ಇರಾನ್ ಪರವಾಗಿ ಮಜೀದ್ ಹಾಗೆ ವಿದೇಶಾಂಗ ಸಚಿವ ಕೂಡ ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನು ಪಾಕಿಸ್ತಾನದ ಪರವಾಗಿ ಅಸಿಮ್ ಮುನೀರ್ ಹಾಗೆ ಪಾಕ್ ಸೇನಾ ಮುಖ್ಯಸ್ಥ ಕೂಡ ಮಧ್ಯವರ್ತಿಯಾಗಿ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಸ್ಲಾಮಾಬಾದ್ ಮಾತುಕತೆಗೆ ಇರಾನ್ ಟೀಮ್ ಇನ್ನೂ ಕೂಡ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಹಾಗಾಗಿ ಕಾದು ನೋಡಬೇಕು. ಇದು ಬಹುತೇಕ ಮುಂದೂಡಿಕೆಯಾಗುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಇನ್ನು ನಿಯೋಗ ಒಂದರಲ್ಲಿ ಅಮೆರಿಕದ ಅಡ್ಮಿರಲ್ ಬ್ರಾಡ್ ಕೂಪರ್ ಹಾಗೆ ಸೆಂಟ್ರಲ್ ಕಮಾಂಡರ್ ಚೀಫ್ ಕೂಡ ಇರ್ತಾರೆ. ಪಾಕಿಸ್ತಾನದಿಂದ ಅಸಿಮ್ ಮಲಿಕ್ ISI ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಇನ್ನೂ ಬಂದಿಲ್ಲ ಇರಾನ್ನ ನಿಯೋಗ. ಇಸ್ಲಾಮಾಬಾದ್ ಮಾತುಕತೆಗೆ ಇರಾನ್ ಟೀಮ್ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಕದನ ವಿರಾಮದ ನಿಯಮಗಳು ಪಾಲನೆಯಾಗಿಲ್ಲ, ಉಲ್ಲಂಘನೆಯಾಗಿದೆ. ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಯನ್ನು ಮುಂದುವರೆಸಿದೆ. ಹಾಗಾಗಿ ನಿಯಮಗಳ ಉಲ್ಲಂಘನೆ ಮಾಡಿರೋದ್ರಿಂದಾಗಿ ಕದನ ವಿರಾಮ ಇರಿದ್ರೂ ಕೂಡ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲದೇ ಇರೋದ್ರಿಂದಾಗಿ ನಾವು ಕೂಡ ಈ ಸಂಧಾನ ಸಭೆಗೆ ಭಾಗಿಯಾಗ್ತಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಸಂಧಾನ ಸಭೆ ಇವತ್ತು ನಾಳೆ ಆಗಬೇಕಾಗಿತ್ತು. ಈ ಸಂಧಾನ ಸಭೆಯಲ್ಲಿ ಮೂರು ದೇಶಗಳ ನಾಯಕರು ಕೂಡ ಭಾಗಿಯಾಗಬೇಕಾಗಿತ್ತು. ಎಲ್ಲ ವೇದಿಕೆ ಕೂಡ ಸಿದ್ಧವಾಗಿದೆ, ಹದ್ದಿನ ಕಣ್ಣಿಡಲಾಗಿದೆ. ಆದರೆ ಕಡೇ ಕ್ಷಣದಲ್ಲಿ ಇರಾನ್ ಮಾತ್ರ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಕದನ ವಿರಾಮದ ನಿಯಮಗಳು ಪಾಲನೆಯಾಗಿಲ್ಲ ಅಂತ ಹೇಳ್ತಿದೆ. ಈ ಸಂಧಾನ ಸಕ್ಸಸ್ ಆಗಬಹುದಾದಂಥ ಸಾಧ್ಯತೆಗಳು ಎಷ್ಟಿದೆ, ಏನಾಗಬಹುದು? ಶಕುಂತಲಾ, ಕಳೆದ 40 ದಿನಗಳಿಗಿಂತಲೂ ಹೆಚ್ಚು ಕಾಲ ನಡೀತಾ ಇರುವಂತಹ ಇಸ್ರೇಲ್, ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಯುದ್ಧ ಏನಿದೆ, ಇದಕ್ಕೆ ಒಂದು ಪಾಸ್ ಕೊಡುವಂತಹ ಪ್ರಯತ್ನಗಳು ದೊಡ್ಡ ಮಟ್ಟಿಗೆ ನಡೆದಿತ್ತು. ಬೇರೆ ಬೇರೆ ರಾಷ್ಟ್ರಗಳ ಮಧ್ಯಪ್ರವೇಶದಿಂದಾಗಿ ಸ್ವಲ್ಪ ಮಟ್ಟಿಗೆ ಕದನ ವಿರಾಮ ಘೋಷಣೆ ಆಯಿತು ಅನ್ನುವಂತಹ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡುವಂತಹ ಕೆಲಸವನ್ನ ಎರಡೂ ರಾಷ್ಟ್ರಗಳು ಮಾಡಿದ್ದಾವೆ. ಇದರ ಮಧ್ಯೆ ಇದೀಗ ಪಾಕಿಸ್ತಾನ ತಾನು ಶಾಂತಿ ದೂತ ಅಂತ ಹೇಳ್ಕೊಳ್ತಾ ಇದೆ ಮತ್ತು ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ನ ಮಧ್ಯೆ ಒಂದು ಮಾತುಕತೆಯನ್ನು ನಡೆಸೋದಕ್ಕೆ ಒಂದು ವೇದಿಕೆಯನ್ನ ಇಸ್ಲಾಮಾಬಾದ್ ನಲ್ಲಿ ಪಾಕಿಸ್ತಾನ ಏರ್ಪಡಿಸಿತ್ತು. ಆದರೆ ಇದೀಗ ಆ ಒಂದು ಶಾಂತಿ ಸಭೆ, ಸಂಧಾನ ಸಭೆಯೇ ನಡೆಯುವಂತಹ ಸಾಧ್ಯತೆಗಳು ಬಹಳ ಕ್ಷೀಣವಾಗಿ ಕಂಡು ಬರ್ತಾ ಇದೆ.
ಪ್ರಮುಖವಾಗಿ ಪಾಕಿಸ್ತಾನ ಎರಡು ರಾಷ್ಟ್ರಗಳ ಮಧ್ಯೆ ಸಮಾನ ಮನಸ್ಕರ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದ್ದಂತಹ ಪಾಕಿಸ್ತಾನ ಇಸ್ರೇಲ್ನ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಂಥದ್ದು ಕೂಡ ಸಹಜವಾಗಿ ಇಸ್ರೇಲ್ ಕೆರಳುವಂತೆ ಮಾಡಿದೆ. ಇಸ್ರೇಲ್ ಕ್ಯಾನ್ಸರ್ ಪೀಡಿತ ರಾಷ್ಟ್ರ ಅನ್ನುವಂಥ ಹೇಳಿಕೆಯನ್ನ ಪಾಕಿಸ್ತಾನದ ರಕ್ಷಣಾ ಸಚಿವರು ಕೊಟ್ಟಂತಹ ಹೇಳಿಕೆ ಸಹಜವಾಗಿ ಇಸ್ರೇಲ್ ಕೂಡ ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳೋ ರೀತಿಯಲ್ಲಿ ಮಾಡಿದೆ. ಪಾಕಿಸ್ತಾನ ಶಾಂತಿ ದೂತನ ಪೋಸ್ ಅನ್ನ ಕೊಡ್ತಾ ಇದೆ, ಕೇವಲ ಮುಖವಾಡವನ್ನ ತೊಟ್ಟುಕೊಂಡು ಪಾಕಿಸ್ತಾನ ಶಾಂತಿ ದೂತ ಅಂತ ಹೇಳ್ಕೊಳ್ತಾ ಇದೆ. ಆದ್ರೆ ಪಾಕಿಸ್ತಾನ ಶಾಂತಿ ದೂತ ಅಲ್ಲ, ಅದೊಂದು ಭಯೋತ್ಪಾದಕ ರಾಷ್ಟ್ರ ಅಂತ ಹೇಳಿ ಇಸ್ರೇಲ್ ರಾಯಭಾರಿ ಅಮೆರಿಕದ ಕಚೇರಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಡೋ ಮೂಲಕ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಈ ಒಂದು ಶಾಂತಿ ಸಂಧಾನದ ಮಾತುಕತೆಗಳಿಗೆ ನೇರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇನ್ನೊಂದು ಕಡೆ ಇಸ್ಲಾಮಾಬಾದ್ನ ನಡಿಬೇಕಾಗಿದ್ದಂತಹ ಶಾಂತಿ ಸಂಧಾನ ಸಭೆಗೆ ಇಸ್ರೇಲ್ನ ನಡೆ ಕೂಡ ಒಂದಷ್ಟು ಅಪಸ್ವರದ ರೀತಿಯಲ್ಲಿ ಕಾಣಿಸ್ತಾ ಇದೆ, ತೊಂದರೆಯನ್ನು ತಂದಿಟ್ಟಂತೆ ಕಾಣಿಸ್ತಾ ಇದೆ. ಹಿಜ್ಬುಲ್ಲಾ ಸಂಘಟನೆಗಳನ್ನ ನಾವು ಮಟ್ಟ ಹಾಕೋ ತನಕವೂ ಕೂಡ ನಮ್ಮ ಪ್ರಯತ್ನಗಳು ಹಾಗೆ ಮುಂದುವರಿತವೆ ಅನ್ನುವಂತಹ ಒಂದು ಸಂದೇಶವನ್ನ ಇಸ್ರೇಲ್ ರವಾನೆ ಮಾಡಿದೆ. ಅಂದ್ರೆ ಲೆಬನಾನ್ನ ಮೇಲೆ ನಡೀತಾ ಇರುವಂತಹ ದಾಳಿಗಳು, ಕ್ಷಿಪಣಿ ದಾಳಿಗಳು ಇನ್ನೂ ಕೂಡ ನಿರಂತರವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾವೆ. ಹೀಗಾಗಿ ಇರಾನ್ ಈ ವಿಚಾರದಲ್ಲೂ ಕೂಡ ಇಸ್ರೇಲ್ನ ಮೇಲೆ ತಪ್ಪೊರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಕದನ ವಿರಾಮವನ್ನ ಘೋಷಣೆ ಮಾಡಿದಂತಹ ಇಸ್ರೇಲ್ನ ಈ ಒಂದು ಮಾತುಕತೆಯಲ್ಲಿ ನಾವು ಇರೋದಿಲ್ಲ ಅನ್ನುವಂಥ ಒಂದು ನಿಲುವನ್ನ ಈಗ ಇರಾನ್ ತೆಗೆದುಕೊಂಡಿದೆ. ಹಿಜ್ಬುಲ್ಲಾ ಸಂಘಟನೆಗಳು ಒಂದು ರೀತಿಯ ಪ್ರಾಕ್ಸಿ ವಾರ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಇರಾನ್ ಈ ಮೂಲಕ ಎಲ್ಲೋ ಒಂದು ಕಡೆ ಇಸ್ರೇಲ್ನ ವಿರುದ್ಧವೂ ಕೂಡ ಭಯೋತ್ಪಾದಕ ಸಂಘಟನೆಗಳನ್ನ ಬಳಸ್ಕೊಳ್ತಾ ಇದೆ ಅನ್ನುವಂಥ ದೊಡ್ಡ ಮಟ್ಟಿಗಿನ ಗಂಭೀರ ಆಪಾದನೆಗಳು ನಿರಂತರವಾಗಿ ಕೇಳಿಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಲೆಬನಾನ್ನ ಮೇಲೆ ದಾಳಿ ಮಾಡಿದಂತಹ ಇಸ್ರೇಲ್ ಈ ಒಂದು ನಡೆಯಿಂದ ತಾನು ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದೆ. ಈ ಕಾರಣಕ್ಕೋಸ್ಕರ ಇವತ್ತು ನಡಿಬೇಕಾದಂತ ಇಸ್ಲಾಮಾಬಾದ್ನಲ್ಲಿ ನಡಿಬೇಕಾದಂತ ಈ ಒಂದು ಶಾಂತಿ ಸಂಧಾನ ಸಭೆ ಪಾಕಿಸ್ತಾನಕ್ಕೆ ಒಂದು ಮಹತ್ವದ್ದಾಗಿರಬಹುದು. ಆದರೆ ಇರಾನ್ ಮತ್ತು ಇಸ್ರೇಲ್ನ ನಿಲುವಿನ ಕಾರಣಕ್ಕೋಸ್ಕರ ಈ ಸಂಧಾನ ಸಭೆ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಜೊತೆಗೆ ಪಾಕಿಸ್ತಾನ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಮತ್ತು ಪಾಕಿಸ್ತಾನ ತೆಗೆದುಕೊಳ್ತಾ ಇರುವಂತಹ ನಿಲುವಿನ ಬಗ್ಗೆಯೂ ಕೂಡ ಎರಡೂ ರಾಷ್ಟ್ರಗಳಿಗೆ, ಅಮೆರಿಕ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳಿಗೆ ಬಹಳ ಅಪಸ್ವರಗಳಿದ್ದಾವೆ. ಹೀಗಾಗಿ ಸಹಜವಾಗಿ ನಾವು ಆ ಸಂಧಾನ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದೆ. ಕದನ ವಿರಾಮವನ್ನು ಇಸ್ರೇಲ್ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ನಾವು ಕೂಡ ಶಾಂತಿ ಸಂಧಾನ ಮಾತುಕತೆಯಿಂದ ದೂರ ಉಳಿತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಮತ್ತು ಇಸ್ಲಾಮಾಬಾದ್ನಲ್ಲಿ ಇದೀಗ ಭದ್ರತಾ ಪಡೆಗಳನ್ನ ಹೆಚ್ಚಿನ ನಿಯೋಜನೆಯನ್ನು ಮಾಡಲಾಗಿದೆ. ಐಷಾರಾಮಿ ಹೋಟೆಲ್ಗಳಿರ್ಬೋದು, ರಾಯಭಾರ ಕಚೇರಿಗಳಿರ್ಬೋದು, ಸಂಸತ್ನ ಕಟ್ಟಡ ಇರ್ಬೋದು, ಅಲ್ಲೆಲ್ಲವೂ ಕೂಡ ರೆಡ್ ಝೋನ್ನ ಘೋಷಣೆಯನ್ನ ಮಾಡಲಾಗಿದೆ. ಭದ್ರತಾ ಪಡೆಗಳನ್ನ ಹೆಚ್ಚಳವನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಈ ಮೂಲಕ ಶಾಂತಿ ಸಂಧಾನ ಸಭೆಗೆ ಬರುವಂತಹ ಎರಡೂ ರಾಷ್ಟ್ರಗಳ ಪ್ರತಿನಿಧಿಗಳಿಗೆ ಭದ್ರತೆಯನ್ನು ಕೊಡಬೇಕು ಅಂತೇಳಿ ಇಸ್ಲಾಮಾಬಾದ್ನಲ್ಲಿ ಮುಂದಾಗಲಾಗಿದೆ. ಆದರೆ ಈ ಮಾತುಕತೆಯ ಬಗ್ಗೆ ಬಹಳಷ್ಟು ವಿಶ್ಲೇಷಕರು, ಬಹಳಷ್ಟು ತಜ್ಞರು ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದ ಪ್ರಸನ್ನ, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.